ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಹೆಸರು ಶಾರದೆ. ಅಮ್ಮ ಮಗಳ ಕಥಾಹಂದರವನ್ನ ಒಳಗೊಂಡಿರುವ ಈ ಧಾರಾವಾಹಿಯ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದ್ದು ಸಖತ್ ಸದ್ದು ಮಾಡುತ್ತಿದೆ. ಧಾರಾವಾಹಿಯ ಪ್ರೋಮೋದಲ್ಲಿ ಅಮ್ಮ ಮಗಳು ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವುದನ್ನು ತೋರಿಸಿದ್ದಾರೆ. ಬಸ್ಸಿನಲ್ಲಿರುವ ಸಹ ಪ್ರಯಾಣಿಕರು ಆ ಪುಟ್ಟ ಹುಡುಗಿಯ ನಿನ್ನ ಹೆಸರು ಏನು ಎಂದು ಕೇಳುತ್ತಾರೆ. ಆಗ ಆ ಪುಟ್ಟ ಹುಡುಗಿ ಹಾಡು ಹೇಳುತ್ತಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಾಳೆ. ಬಸ್ ಇಳಿದ ನಂತರ ಅಮ್ಮ ತನ್ನ ಮಗಳನ್ನ ಒಂದೆಡೆ ಕೂರಿಸಿ ತನ್ನ ಗಂಡನನ್ನ ಹುಡುಕಿಕೊಂಡು ಹೋಗುತ್ತಾಳೆ. ವಿಪರ್ಯಾಸವೇನೆಂದರೆ ಅವನು ಮತ್ತೊಂದು ಮದುವೆಯಾಗಿರುತ್ತಾನೆ. ಮನೆಗೆ ಬಂದ ಆಕೆಯನ್ನ ನೋಡಿದ ಆತ ನನಗೆ ನೀನು ಬೇಡ ಎಂದು ಸಿಟ್ಟಿನಿಂದ ಹೇಳಿ ಬಾಗಿಲು ಹಾಕಿ ಅವಳನ್ನ ಕಳಿಸುತ್ತಾನೆ. ನಂತರ ಮಗಳ ಬಳಿ ಬಂದ ತಾಯಿಯ ಹತ್ತಿರ ಮಗಳು ಅಮ್ಮ ಅಪ್ಪ ಎಲ್ಲಿ, ಹಿಂದಿನಿಂದ ಬರ್ತಾ ಇದ್ದಾರೆ ಎಂದು ಕಾತರದಿಂದ ಕೇಳುತ್ತಾಳೆ. ಅಪ್ಪ ಅಪ್ಪ ಎಂದು ಕೂಗುತ್ತಾಳೆ. ಆದರೆ ಅಪ್ಪ ಮಾತ್ರ ಬರುವುದಿಲ್ಲ. ಆಗ ಅಮ್ಮ ಇನ್ಮುಂದೆ ಅಮ್ಮ ಅಪ್ಪ ಎಲ್ಲ ನಾನೇ ಎನ್ನುತ್ತಾಳೆ. ಧಾರಾವಾಹಿಯ ಪ್ರೋಮೋ ಅದ್ಭುತವಾಗಿದ್ದು ಅದೊಂದು ಅಮ್ಮ ಮಗಳ ನಡುವಿನ ಕತೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಪ್ರೋಮೋದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವ ಬೆಡಗಿಯ ಹೆಸರು ಚೈತ್ರಾ ಸಕ್ಕರಿ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಯನತಾರ ಧಾರಾವಾಹಿಯಲ್ಲಿ ನಾಯಕಿ ನಯನ ಆಗಿ ಅಭಿನಯಿಸಿ ಸೈ ಎನಿಸಿಕೊಂಡಿರುವ ಚೈತ್ರಾ ಇದೀಗ ಶಾರದೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಮರಳಿದ್ದಾರೆ. ನಯನತಾರ ಧಾರಾವಾಹಿಯ ನಂತರ ಕನ್ನಡ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರದ ಚೈತ್ರಾ ಸಕ್ಕರಿ ಪರಭಾಷೆಯ ಕಿರುತೆರೆಯಲ್ಲಿ ಮಿಂಚಿದ್ದೇ ಹೆಚ್ಚು. ತೆಲುಗಿನ ದೇವತಲರ ದಿಮಿಂಚಂಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ತೆಲುಗು ಕಿರುತೆರೆಯಲ್ಲಿ ಕಾಣಿಸಿಕೊಂಡ ಈಕೆ ತಮ್ಮ ನಟನೆಯ ಮೂಲಕ ವೀಕ್ಷಕರ ಮನ ಸೆಳೆದರು. ತದನಂತರ ತಮಿಳು ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಈಕೆ ಪೊನ್ನಗೈ ಪೂವೆ ಧಾರಾವಾಹಿಯಲ್ಲಿಯೂ ನಟಿಸುವ ಸುವರ್ಣಾವಕಾಶ ಪಡೆದುಕೊಂಡರು. ತೆಲುಗು ತಮಿಳು ಧಾರಾವಾಹಿಯ ನಂತರ ಮತ್ತೆ ಕನ್ನಡಕ್ಕೆ ಮರಳಿರುವ ಚೈತ್ರಾ ಸಕ್ಕರೆಗೆ ಮೊದಲಿನಿಂದಲೂ ನೃತ್ಯದತ್ತ ವಿಶೇಷ ಒಲವಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುಣಿಯೋಣ ಬಾರ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು. ನಂತರ ಕಿರುತೆರೆಯತ್ತ ಮುಖ ಮಾಡಿದ ಈಕೆ ನಟನೆಯ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಅಸಲಿಗೆ ಶಾಲಾ ವಿದ್ಯಾರ್ಥಿನಿಯಾಗಿದ್ದಾಗ ಡ್ಯಾನ್ಸ್ ಟೀಚರ್ ಆಗಬೇಕು ಎಂಬ ಕನಸು ಕಂಡಿದ್ದರು ಚೈತ್ರಾ. ಡ್ಯಾನ್ಸ್ ಶಾಲೆಯನ್ನ ಕೂಡ ತೆರೆಯಬೇಕು ಎಂಬ ಕನಸು ಕಂಡಿದ್ದ ಈಕೆ ಸುಮಾರು ವರ್ಷ ಡ್ಯಾನ್ಸ್ ಅಭ್ಯಾಸವನ್ನ ಕೂಡ ಮಾಡಿದ್ದಾರೆ. ಮುಂದೆ ಕಾರಣಾಂತರಗಳಿಂದ ಡ್ಯಾನ್ಸ್ ಕ್ಲಾಸ್ ಹೋಗುವುದನ್ನ ಕೂಡ ಬಿಟ್ಟರು. ಶಾಲಾ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾಗಲೇ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ಈಕೆ 2 ಸಿನಿಮಾದಲ್ಲಿಯೂ ನಾಯಕಿಯಾಗಿ ನಟಿಸಿದ್ದರು. ಕಿರುತೆರೆ ಹಿರಿತೆರೆ ಎರಡರಲ್ಲಿಯೂ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿರುವ ಚೈತ್ರಾ ಅವರಿಗೆ ನಟಿಸಲು ಕಿರುತೆರೆಯಾಗಬೇಕು ಅಲ್ಲ ಹಿರಿತೆರೆಯಾಗಬೇಕು ಎಂಬ ವ್ಯತ್ಯಾಸವೇನೂ ಇಲ್ಲ. ಅಭಿನಯ ಎರಡೂ ಕಡೆ ಒಂದೇ ಇರುತ್ತದೆ ಎಂದು ಹೇಳುವ ಆಕೆಗೆ ಪ್ರಾಮುಖ್ಯತೆ ಇರುವ ಪಾತ್ರದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಬಯಕೆ. ನಟನೆಯ ಹೊರತಾಗಿ ಇನ್ಸ್ಟಾಗ್ರಾಂನಲ್ಲಿಯೂ ಸದ್ದು ಮಾಡುತ್ತಿರುವ ಬೆಡಗಿ ಈಕೆ. ಇನ್ಸ್ಟಾಗ್ರಾಂನಲ್ಲಿ ಕೊಂಚ ಮಟ್ಟಿಗೆ ಆಕ್ಟಿವ್ ಆಗಿರುವ ಈಕೆ ಸಮಯ ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.